ಸ್ಪೆಷಲಿ ನನಗೆಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದು ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಕತೆ ತುಂಬಾ ಚೆನ್ನಾಗಿದೆ. ಅಂಡ್ ನನಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಇತ್ತು ದಿಗಂತ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ. ಸೊ ಇಟ್ ಇಸ್ ಅ ಫ್ಯಾನ್ ಮೂಮೆಂಟ್ ನನಗೆ, ಸ್ಪೆಷಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿದ್ರೆ. ಸುಮಾರು ಜಾಗದಲ್ಲಿ ನಾನು ಕೇಳಿದ್ದಾರೆ ನನ್ನ ಆಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದ್ರೆ ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆಕ್ಚುಲಿ ದಿಗಂತರ್ ಆಗಿದ್ರು. ಅವ್ರಿಗೆ ನಾನು ಹೇಳಿದ್ದೀನಿ ಕೂಡ ಒಂದು ಸಾಂಗ್ ಅಲ್ಲಿ ಎಲ್ಲ ಶೂಟ್ ಮಾಡ್ತಿರ್ಬೇಕಿದ್ರೆ. ಸೊ ಅವಾಗಲೇ ನಾನು ಹೇಳಿದೆ ಸರ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ, ನಿಮ್ ಜೊತೆ ಡ್ಯಾನ್ಸ್ ಮಾಡ್ತಿರೋದು, ಆ ಸಾಂಗ್ ರೊಮ್ಯಾನ್ಸ್ ಮಾಡ್ತಿರ್ಬೇಕು. ಊರವರು ಬೇರೆ ತೀರ್ಥಹಳ್ಳಿ અને ಶೃಂಗೇರಿ. ಅದೇ ಅದ್ನಂಗೆ ಗೊತ್ತಾಗಿಲ್ಲ. 2006 ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಮೇ ಬಿ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇದ್ದೆ. ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ. ಬಟ್ ಏನ್ ಗೊತ್ತಾ, ಇವಾಗ ಅಂದ್ರೆ ಆ ಏಜ್ ಡಿಫ್ರೆನ್ಸ್ ಅಂದ್ರೆ ಖಂಡಿತವಾಗ್ಲೂ ಕಾಣಿಸಲ್ಲ, ಸ್ಪೆಷಲಿ ಮೂವಿಲಿ. ನಾನೇ ಅವ್ರಿಗಿಂತ ದೊಡ್ಡವರಾಗಿ ಕಾಣ್ತೀನಿ, ಬಿಕಾಸ್ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸ್ಕಿನ್ ಎಷ್ಟು ಚೆನ್ನಾಗಿದೆ. ಸೊ ಎಕ್ಸಾಕ್ಟ್ಲಿ, ಸೊ ನಾನು ಹೇಳ್ದಂಗೆ ನನಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇತ್ತು ಅದು ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಸರ್ ನನ್ನ ಅಪ್ರೋಚ್ ಮಾಡಿದ್ದಕ್ಕೆ ಈ ಒಂದು ಅದ್ಭುತ ಸ್ಕ್ರಿಪ್ಟಿಗೆ. ಅಂಡ್ ಟೀಸರ್ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು, ಬಿಕಾಸ್ ಸಕ್ಕತ್ತಾಗಿ ಎಡಿಟ್ ಮಾಡಿದ್ದಾರೆ. ಅಂಡ್ ನನ್ನ ಪೋರ್ಷನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.